ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸುವರ್ಣಲಕ್ಷ್ಮಿಯ ಪೂಜೆ ಮತ್ತು ಪೌರಾಣಿಕ ಕಥೆಗಳು, ವಿಶೇಷ ದಿನಗಳಲ್ಲಿ ಮಾಡುವ ವಿಧಾನಗಳು ಮತ್ತು ಅದರಿಂದ ಸಿಗುವ ಅದ್ಭುತ ಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸುವರ್ಣಲಕ್ಷ್ಮಿ ಅಂತಂದ್ರೆ ಹೆಸರು ಹೇಳುವಂತೆ ಬಂಗಾರದಂತೆ ಕಂಗೊಳಿಸುವ ಶ್ರೀ ಮಹಾಲಕ್ಷ್ಮಿ ಆ ದೇವಿಯ ವಿಶಿಷ್ಟ ರೂಪ ಅಂತಾನೆ ಹೇಳಬಹುದು. ಬಂಗಾರದಂತೆ ಹೊಳೆಯುವ ಈ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದ್ರೆ ಮನೆಯಲ್ಲೂ ಮನಸ್ಸಲ್ಲೂ ಜೀವನದಲ್ಲೂ ಚಿನ್ನದಂತೆ ಹೊಳೆಯುವ ಒಂದು ನೆಮ್ಮದಿ, ಧನ, ಧಾನ್ಯ, ಐಶ್ವರ್ಯ ಎಲ್ಲವೂ ಹರಿದು ಬರುತ್ತೆ ಅಂತ ಪಾದ ಮಹಾಪುರಾಣ ಏನಿದೆ ಅದರಲ್ಲಿ ಹೇಳಿದ್ದಾರೆ. ಲಕ್ಷ್ಮೀ ತಂತ್ರ ಮತ್ತು ಹಲವು ಶಾಸ್ತ್ರಗಳಲ್ಲಿ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಹಿರಿಯರ ಮಾತು ಅವರ ಪ್ರಕಾರ ಸುವರ್ಣಲಕ್ಷ್ಮೀ ದೇವಿಯನ್ನ ಶುಕ್ರವಾರದಂದು ಮಾಡಿದರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತೆ. ಬೆಳಿಗ್ಗೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಳದಿ ಬಟ್ಟೆ ಅಥವಾ ಒಂದು ಚಿನ್ನದ ಬಣ್ಣದ ಬಟ್ಟೆ ಏನಿದೆ ಅದನ್ನು ಹಾಸಿ ಅದರ ಮೇಲೆ ಚಿನ್ನದ ಬಣ್ಣದ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಅಲಂಕರಿಸಬೇಕು. ದೇವಿಗೆ ಹೂಗಳಲ್ಲಿ ಕೇಸರಿ ಬಣ್ಣದ, ಹಳದಿ ಬಣ್ಣದ ಹಾಗೂ ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕು. ದೇವಿಯ ಸಿಂಹಾಸನವನ್ನು ಬಂಗಾರದ ಅಲಂಕಾರದಿಂದ ಸಜ್ಜುಗೊಳಿಸಿದರೆ ದೇವಿಯ ಕೃಪೆ ತ್ವರಿತವಾಗಿ ಬೇಗನೆ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ನೈವೇದ್ಯದಲ್ಲಿ ಹಾಲು, ತುಪ್ಪ, ಬೆಲ್ಲ, ಗೋಧಿ, ಬಾಳೆಹಣ್ಣು, ದ್ರಾಕ್ಷಿ, ಏಲಕ್ಕಿ ಈ ಥರ ಎಲ್ಲ ಮಿಶ್ರಿತ ಒಂದು ಪಾಯಸವನ್ನು ಮಾಡಿ ಅರ್ಪಣೆ ಮಾಡಿದರೆ ದೇವಿ ಸಂತುಷ್ಟರಾಗ್ತಾರೆ ಅಂತ ಹೇಳ್ತಾರೆ. ಈ ಪೂಜೆಯ ಸಮಯದಲ್ಲಿ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಜಪ ಮಾಡುವಾಗ ಮನಸ್ಸಿನಲ್ಲಿ ಧನ, ಧಾನ್ಯ, ಸಂತೋಷ ಮತ್ತು ಕುಟುಂಬ ಸಮೃದ್ಧಿಯ ಒಂದು ಚಿತ್ರಣವನ್ನು ಕಾಪಾಡಿಕೊಂಡು ಭಕ್ತಿ ಭಾವದಿಂದ ಜಪ ಮಾಡಬೇಕು. ಪುರಾಣದ ಪ್ರಕಾರ ಸುವರ್ಣಲಕ್ಷ್ಮಿ ಪೂಜೆಯ ಹಿಂದೊಂದು ಪೌರಾಣಿಕ ಕಥೆ ಕೂಡ ಇದೆ. ಪ್ರಾಚೀನ ಕಾಲದಲ್ಲಿ ಹಿಮಾಲಯ ಪರ್ವತದ ತಳದಲ್ಲಿ ಹಿರಣ್ಯಪುರ ಅಂತ ಒಂದು ನಗರ ಇತ್ತು. ಆ ನಗರದಲ್ಲಿ ಧರ್ಮಪ್ರಿಯ ರಾಜ ಕುಬೇರ ಅಂತ ಇದ್ದ. ಅವನು ಸದಾ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದ. ಒಂದು ದಿನ ಅವನು ಬಂಗಾರದ ಲಕ್ಷ್ಮಿ ವಿಗ್ರಹವನ್ನು ತಯಾರು ಮಾಡಿ ಶುಕ್ರವಾರದಂದು ಪೂಜಿಸಿದಾಗ ಆತನ ರಾಜ್ಯದಲ್ಲಿ ಧನ, ಧಾನ್ಯ, ಬಂಗಾರ, ಆಭರಣ, ಅಭಿಜಾತ್ಯ ಎಲ್ಲವೂ ಕೂಡ ತುಂಬಿ ಹರಿಯಿತು. ಆ ದಿನದಿಂದನೇ ಸುವರ್ಣಲಕ್ಷ್ಮಿ ಪೂಜೆ ಮಾಡಿದರೆ ಬಂಗಾರದಂತೆ ಸಮೃದ್ಧಿ ಹರಿದು ಬರುತ್ತೆ ಎಂಬ ನಂಬಿಕೆ ಬೆಳೀತಾ ಬಂತು. ಈ ಪೂಜೆಯ ನಂತರ ಗೃಹದ ಮುಖ್ಯ ದ್ವಾರದಲ್ಲಿ ಚಿನ್ನದ ಬಣ್ಣದ ರಂಗೋಲಿ ಅಥವಾ ಅಕ್ಷತೆಯಿಂದ ಶ್ರೀ ಪದ್ಮದ ಒಂದು ಚಿಹ್ನೆಯನ್ನ ಬಿಡಿಸಿದರೆ ಸಂಪತ್ತು ನಿತ್ಯ ಹರಿದು ಬರ್ತಾನೆ ಇರುತ್ತೆ. ಕೆಲವರು ಈ ದಿನ ಚಿನ್ನದ ಉಂಗುರ ಅಥವಾ ಆಭರಣವನ್ನ ಖರೀದಿಸಿ ದೇವಿಗೆ ಅರ್ಪಣೆ ಮಾಡಿದ ನಂತರ ಅದನ್ನ ಅವರು ವಾಪಸ್ ಧರಿಸ್ತಾರೆ. ಇದು ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಐಶ್ವರ್ಯವನ್ನು ಕಾಪಾಡುತ್ತೆ ಅಂತ ಒಂದು ನಂಬಿಕೆ. ವಿಶೇಷವಾಗಿ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸ ಮತ್ತು ದೀಪಾವಳಿಯ ಶುಕ್ರವಾರಗಳಲ್ಲಿ ಈ ಪೂಜೆಯನ್ನ ಮಾಡಿದರೆ ಅದರ ಒಂದು ಫಲ 1000 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸುವರ್ಣಲಕ್ಷ್ಮಿ ಪೂಜೆ ಕೇವಲ ಧನ, ಧಾನ್ಯಕ್ಕೆ ಅಷ್ಟಕ್ಕೋಸ್ಕರ ಅಲ್ಲ, ಮನಸ್ಸಿನ ಶಾಂತಿ, ಕುಟುಂಬದಲ್ಲಿ ಪ್ರೀತಿ, ಆರೋಗ್ಯ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ನೀಡುತ್ತೆ. ಈ ಪೂಜೆಯ ಸಮಯದಲ್ಲಿ ಮನೆಯ ಮಹಿಳೆಯರು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಕು. ಹಸ್ತದಲ್ಲಿ ಹಸಿರು ಬಂಗಾರದ ಬಂಗಡಿ ಏನಾದರೂ ಧರಿಸಿದರೆ ಅದು ಶುಭವನ್ನ ಹೆಚ್ಚಿಸುತ್ತೆ. ಇಲ್ಲಿ ಬಂಗಡಿ ಅಂತಂದ್ರೆ ಬಳೆಗಳು ಮತ್ತು ಮಕ್ಕಳು ದೇವಿಗೆ ಭಕ್ತಿಗೀತೆಗಳನ್ನು ಹಾಡಿ ವಾತಾವರಣವನ್ನು ಇನ್ನಷ್ಟು ಪವಿತ್ರಮಯವಾಗಿ ಮಾಡಬೇಕು. ಈ ಪೂಜೆಯ ಅಂತ್ಯದಲ್ಲಿ ಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿ ಪಠನೆ ಮಾಡಿ ಕರ್ಪೂರ ಆರತಿ ಮಾಡಿ ಎಲ್ಲರಿಗೂ ಪ್ರಸಾದವನ್ನು ನೀಡಬೇಕು. ಪ್ರಸಾದವನ್ನು ಸೇವಿಸಿದ ನಂತರ ಕುಟುಂಬ ಸದಸ್ಯರು ದೇವಿಯ ಅನುಗ್ರಹದಿಂದ ಮುಂದಿನ ವಾರದ ಕಾರ್ಯಗಳನ್ನು ಚರ್ಚಿಸಿ ಶುಭಾರಂಭ ಮಾಡಬಹುದು. ಇಂತಹ ಪೂಜೆ ಮನೆಯಲ್ಲಿ ಯಾವಾಗಲೂ ಮಾಡಿದರೆ ಮನೆಯ ಶಕ್ತಿ ವೃದ್ಧಿಯಾಗುತ್ತೆ, ದೋಷಗಳು ನಿವಾರಣೆಯಾಗುತ್ತೆ ಮತ್ತು ವಾಸ್ತು ದೋಷಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಶಾಂತಿ ಸಮೃದ್ಧಿಯಾಗುತ್ತೆ. ಸುವರ್ಣ ಲಕ್ಷ್ಮೀ ದೇವಿ ಸದಾ ಹಸಿರು ಎಲೆಗಳ ಮೇಲೆ ಕುಳಿತು ಬಂಗಾರದ ಕಿರೀಟ ಧರಿಸಿ ಹಸ್ತಗಳಲ್ಲಿ ಪದ್ಮ, ಅಕ್ಕಿ, ಧಾನ್ಯ, ಬಂಗಾರದ ನಾಣ್ಯಗಳ ಸುರಿಮಳೆ ಬೀರುತ್ತಿರುವಂತೆ ಚಿತ್ರಿಸಲಾಗುತ್ತೆ. ಈ ರೂಪವನ್ನು ಮನೆಯಲ್ಲಿ ಇಡೋದ್ರಿಂದ ಸದಾ ಧನ ಪ್ರವಾಹ ಯಾವಾಗಲೂ ಬರ್ತಾನೆ ಇರುತ್ತೆ. ನಿಮಗೆ ದುಡ್ಡು ಯಾವ ಕಡೆ ಬರುತ್ತೆ ಗೊತ್ತಾನೆ ಆಗೋದಿಲ್ಲ, ಹಾಗೆ ಯಾವಾಗಲೂ ಬರ್ತಾನೆ ಇರುತ್ತೆ.
ಹಲವರು ಈ ಪೂಜೆಯ ನಂತರ ಸುವರ್ಣಲಕ್ಷ್ಮಿ ವಿಗ್ರಹವನ್ನ ಬಂಗಾರದ ಬಟ್ಟೆಯಲ್ಲಿ ಸುತ್ತಿ ಹಣದ ಒಂದು ಅಲಮಾರಿ ಏನಿದೆ ಅದರಲ್ಲಿ ಇಡ್ತಾರೆ. ಇದರಿಂದ ಹಣದ ಸಂಗ್ರಹ ಮತ್ತು ವೃದ್ಧಿ ಶಾಶ್ವತವಾಗಿ ಹಾಗೆ ಉಳಿಯುತ್ತೆ. ಪೂಜೆಯ ದಿನ ರಾತ್ರಿ ದೀಪವನ್ನ ಆರಿಸದೆ ಹಾಗೇನೆ ಇಡಬೇಕು. ಪೂರ್ತಿ ರಾತ್ರಿ ದೀಪ ಉರಿತಾನೆ ಇರಬೇಕು. ಬೆಳಗಿನ ಜಾವ ಮಾತ್ರ ದೀಪವನ್ನು ಆರಿಸಿ ದೇವಿಗೆ ಧನ್ಯವಾದ ಸಲ್ಲಿಸಬೇಕು. ಇಂತಹ ಭಕ್ತಿ ಭಾವದಿಂದ ಮಾಡಿದ ಸುವರ್ಣಲಕ್ಷ್ಮಿ ಈ ಪೂಜೆಯ ಫಲ ಅನೇಕ ಜನ್ಮಗಳಿಗೂ ನಿಮಗೆ ಅನುಸರಿಸ್ತಾ ಬರುತ್ತೆ ಅಂತ ಪುರಾಣಗಳು ನಮಗೆ ಹೇಳ್ತಾ ಇದೆ. ಒಂದು ಪ್ರಸಂಗದಲ್ಲಿ ವೃಂದಾವನದ ಒಬ್ಬ ಮಹಿಳೆ ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ರು. ಆಕೆಗೆ ಒಬ್ಬ ಸಾಧು ಬಂದು ಹೇಳ್ತಾರೆ, ನೀನು ಸುವರ್ಣ ಲಕ್ಷ್ಮೀ ಪೂಜೆಯ ವಿಧಾನವನ್ನು ತಿಳಿಸಿ ಹೇಳ್ತಾರೆ. ಆಕೆ ಭಕ್ತಿಯಿಂದ ಮಾಡಿದ ನಂತರ ಕೆಲವು ದಿನಗಳಲ್ಲಿ ಅವಳ ಮನೆಯಲ್ಲಿ ಹಣ, ಆಹಾರ ಮತ್ತು ಸಮೃದ್ಧಿ ಎಲ್ಲವೂ ತುಂಬಿಕೊಂಡಿತು. ಆಕೆ ಆ ಸಂಪತ್ತನ್ನು ಸ್ವಾರ್ಥಕ್ಕಾಗಿ ಬಳಸದೆ ದಾನ ಧರ್ಮಕ್ಕೆ ಬಳಸಿದ್ಲು ಅಂತ ನಮಗೆ ಹೇಳುತ್ತೆ ಪುರಾಣ. ಇದರಿಂದ ಅವಳ ಜೀವನದಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದಗಳು ದೊರೀತಾ ಹೋದವು ಅಂತ ಹೇಳ್ತಾರೆ. ಈ ಕತೆ ನಮಗೆ ಸುವರ್ಣಲಕ್ಷ್ಮೀ ದೇವಿ ಕೇವಲ ಹಣಕ್ಕಾಗಿ ಮಾತ್ರ ಅಲ್ಲ, ಆ ತಾಯಿ ನಮಗಾಗಿ ಧರ್ಮಕ್ಕಾಗಿ ಮಾಡಿದ ಒಂದು ಅದರ ಫಲ ನಮಗೆ ಅನಂತವಾಗಿರುತ್ತೆ. ಕೋಟಿಗಟ್ಟಲೆ ನಮಗೆ ಫಲ ಸಿಗುತ್ತೆ ಎಂಬ ಸಂದೇಶವನ್ನು ನೀಡುತ್ತೆ. ಈ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ನಿಯಮ ಪಾಲನೆ ಈ ಥರ ಮಾಡಿದ ಯಾವುದೇ ದೇವಿ ಪೂಜೆ ನಮ್ಮ ಜೀವನವನ್ನು ಬೆಳಗಿಸುತ್ತೆ, ಚಿನ್ನದಂತೆ ಕಂಗೊಳಿಸುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ಈ ಶುಕ್ರವಾರದಿಂದಲೇ ಇವತ್ತಿನ ದಿನ ವರಮಹಾಲಕ್ಷ್ಮಿ ಪೂಜೆ ಇದೆ ಅಲ್ವಾ, ಇವತ್ತಿನ ದಿನನೇ ನೀವು ಇದನ್ನು ಮಾಡಿದರೆ, ಸುವರ್ಣಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಿದರೆ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ವರ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444